ಜ್ಞಾನಕ್ಕಾಗಿ ವಿದೇಶಕ್ಕೆ ಹೋಗಿ ಅಲ್ಲಿ ಕಲಿತ ಕೌಶಲ್ಯದಿಂದ ಭಾರತ ಉದ್ಧರಿಸಿ ಭಾರತ ವಿಶ್ವ ಗುರುವಾಗುವತ್ತ ಸಾಗುತ್ತಿದೆ. ಇದರಲ್ಲಿ ಏನು ವಿಶೇಷತೆ ಇದೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ಸಂಚಿಕೆ ಜ್ಞಾನಕ್ಕಾಗಿ ವಿದೇಶಕ್ಕೆ ಹೋಗಿ ಅಲ್ಲಿ ಕಲಿತ ಕೌಶಲ್ಯದಿಂದ ಭಾರತ ಉದ್ಧರಿಸಿ. ಭಾಗವತ್ ಕರೆ. ಇದು ನ್ಯೂಸ್ ಪೇಪರಲ್ಲಿ ಬಂದಿರೋದು ಆರ್ಟಿಕಲ್. ಇದರಲ್ಲಿ ಏನು ವಿಶೇಷತೆ ಇದೆ ಗೊತ್ತಾ? RSS ಮುಖ್ಯಸ್ಥರು ವಿದೇಶಕ್ಕೆ ಹೋಗಿ ಅಲ್ಲಿಂದ ಕಲ್ತ್ಕೊಂಡು ಬಂದು ಭಾರತ ಉದ್ಧಾರ ಮಾಡಬೇಕಂತೆ. ನಮ್ಮ ಭಾರತ ವಿಶ್ವ ಗುರುವಾಗುವತ್ತ ಸಾಗುತ್ತಿದೆ ಅಂತ ತುಂಬ ಜನ ಹೇಳ್ತಾ ಇದ್ರು. 140 ಕೋಟಿ ಜನ ಇರತಕ್ಕಂಥ ಈ ದೇಶ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ವಿದೇಶಿಗಳ ಮೇಲೆ ಡಿಪೆಂಡ್ ಆಗಿದೆ. ರಷ್ಯಾದಿಂದ ವೆಪನ್ಸ್ ತರಿಸುತ್ತೆ, ಅಮೇರಿಕದಿಂದ ಡೀಲ್ ಮಾಡ್ಕೊಳ್ಳುತ್ತೆ, ಇಸ್ರೇಲಿಂದ ತರಿಸುತ್ತೆ. ಅದು ದೊಡ್ಡದಾಗಿ ಹೇಳ್ಕೊತೀವಿ. ಇಸ್ರೇಲಿಂದ ರಫೇಲ್ ಯುದ್ಧ ವಿಮಾನಗಳು ಬರುತ್ತಿವೆ 36, S-400 S-500 ಬರುತ್ತಿದೆ ರಷ್ಯಾದಿಂದ. ಅಮೇರಿಕದಿಂದ ಇನ್ಯಾವುದೋ ದೊಡ್ಡದು ಬರ್ತಾ ಇದೆ ಅಂತ ಹೇಳ್ಕೊತಾ ಇರ್ತೀವಿ ನಾವು. ನೀವೇನು ಮಾಡ್ತಿದ್ರಿ? ಭವ್ಯ ಸಂಸ್ಕೃತಿ ಇರ್ತಕ್ಕಂಥ ಈ ನಾಡಿನಲ್ಲಿ ಕೃಷ್ಣ ಹುಟ್ಟಿದ ನಾಡು, ರಾಮ ಹುಟ್ಟಿದ ನಾಡು. ನಮ್ಮ ಋಷಿಮುನಿಗಳು ಅದ್ಭುತವಾದ ಜ್ಞಾನವನ್ನು ಹಿಂದಿನ ಕಾಲದಲ್ಲೇ ಕೊಟ್ಬಿಟ್ಟಿದ್ದಾರೆ. ಶ್ರೀರಾಮ ಇರಬೇಕಾದಾಗ ರಾವಣ ಪುಷ್ಪಕ ವಿಮಾನದಲ್ಲಿ ಬಂದಿದ್ದ. ಆ ಟೆಕ್ನಾಲಜಿ ಆಗಲೇ ಇತ್ತು, ಈ ಟೆಕ್ನಾಲಜಿ ಆಗಲೇ ಇತ್ತು, ಆ ಟೆಕ್ನಾಲಜಿ ಹೀಗೆ ಇತ್ತು ಅಂತ ಪುರಾಣ ಹೊಡಿತಾ ಇರ್ತಿರಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು. ಮಹಾನ್ ಗುರುಗಳು, ಜಗದ್ಗುರುಗಳು, ಸದ್ಗುರುಗಳು, ಋಷಿಮುನಿಗಳು, ಸಣ್ಣ ಪುಟ್ಟರ ಪವಾಡ ಪುರುಷರು, ಎಂತೆಂಥ ಪವಾಡಗಳನ್ನು ಮಾಡಿದ್ದೀರಿ ನೀವು. ಇವರೆಲ್ಲ ದೇಶ ರಕ್ಷಣೆಗಾಗಿ ಯಾವ ಸೈಂಟಿಫಿಕ್ ವೆಪನ್ಸ್ ಕೊಟ್ಟಿದ್ದಾರೆ ಯೋಚನೆ ಮಾಡಿ ನೋಡಿ. ನಾನು ಒಂದು ಸಂಸ್ಕೃತಿಯನ್ನು ಕಂಡೆಮ್ ಮಾಡ್ತಾ ಇಲ್ಲ, ಚಿಂತನೆ ಮಾಡಿ. ಈಗಿನ ಮನಸ್ಥಿತಿಗಳು ಹೇಗಿದೆ, ನಮ್ಮ ದೇಶದ ಸ್ಥಿತಿ ಹೇಗಿದೆ, ಎಲ್ಲರ ಮನಸ್ಸುಗಳು ಹೇಗೆ ವರ್ತನೆ ಮಾಡ್ತಾ ಇದೆ, ಕೆಲವು ಮನಸ್ಸುಗಳ ಮೇಲೆ ಯಾವ ರೀತಿ ಹಿಂದಿನ ಕಾಲದಿಂದ ಆಕ್ರಮಣ ಮಾಡಿ ಮಡಿ ಜಾತೀಯತೆ ಅಸ್ಪೃಶ್ಯತೆಯಿಂದ ದೂರ ತಳ್ಳಿ ವಿದ್ಯೆ ವಿಕಾಸ ಆಗಕ್ಕೆ ಬಿಟ್ಟೇ ಇಲ್ಲ. ವಿದ್ಯೆ ಅನ್ನತಕ್ಕಂಥದ್ದು ಕೆಲವರ ಸ್ವತ್ತು ಅಂದ್ಕೊಂಡಿದ್ರು. ಏನನ್ನಾದರೂ ಹೇಳಬೇಕು ಅಂದರೆ ಅವರು ಹೊರಗಡೆ ಬಿಡ್ತಾನೇ ಇರಲಿಲ್ಲ. ಮನಸ್ಸುಗಳ ಭೇದಗಳನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥ ಈ ಸಂಸ್ಕೃತಿಯಲ್ಲಿ ಅದರ ವಿರುದ್ಧ ನಾನು ಎಲ್ಲಿ ವಿಜ್ಞಾನ ಬೆಳೆಯಕ್ಕೆ ಸಾಧ್ಯ ಆಯಿತು? ಈಗ ಸ್ವಲ್ಪ ಬೆಳೀತಾ ಇದೆ. ಈರುಳ್ಳಿ ಬೆಳ್ಳುಳ್ಳಿ ತಿಂದರೆ ಕೆಟ್ಟದು ಅಂತ ಹೇಳ್ತಕ್ಕಂಥವರು, ಮಂತ್ರ ಪಠಣವನ್ನು ಮಾಡಿಕೊಂಡು ಬದುಕನ್ನು ಸಾಗಿಸ್ತಂಥವರು, ಮಂತ್ರದಿಂದ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದವರು, ಅವರ ಮಕ್ಕಳುಗಳು 90% ವಿದೇಶಗಳಲ್ಲಿ ದನ ತಿಂತಾರಲ್ಲ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡಿದ್ದಾರೆ. 90% ರೀ. ನಮ್ಮ ದೇಶವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಇಲ್ಲಿ ಒಳ್ಳೆ ಕೆಲಸ ಸಿಗೋದಿಲ್ಲ, ಅಲ್ಲಿರ್ತಕ್ಕಂಥ ಸೌಲಭ್ಯಗಳು ಇಲ್ಲಿ ಸಿಗ್ತಾ ಇಲ್ಲ. ಅಲ್ಲಿ ತುಂಬ ಪರಿಸರ ಶುದ್ಧವಾಗಿದೆ, ಅದ್ಭುತವಾದ ಪ್ರಕೃತಿ ಇದೆ, ಇಲ್ಲೆಲ್ಲ ಗಲೀಜಿದೆ, ಪೊಲ್ಯೂಷನ್ ಇದೆ ಅಂತ ತುಂಬ ಜನ ನಮ್ಮ ದೇಶ ಬಿಟ್ಟು, ಯಾರು ಹೇಳಿ, ಮಂತ್ರ ಪಠಣೆಗಳನ್ನು ಮಾಡಿಕೊಂಡು ಬದುಕು ಸಾಗುತ್ತಿದ್ದಂಥವರ ಮಕ್ಕಳು ಹೋಗ್ತಾ ಇದ್ದಾರೆ. ಜಾಸ್ತಿ ಬುದ್ಧಿವಂತರು ಹೋಗ್ತಾ ಇದ್ದಾರೆ ವಿದೇಶಗಳಿಗೆ. ಈಗ ನಮ್ಮ ಭಾಗವತರು RSS ಮುಖ್ಯಸ್ಥರು ಹೇಳಿದ್ದಾರೆ, ಅಲ್ಲಿ ಕಲ್ತ್ಕೊಂಡು ಬರ್ಬೇಕಂತ. ಇಲ್ಲಿ ಕಲಿತಕ್ಕಂಥ ಪರಿಸ್ಥಿತಿಯನ್ನು ಇಂದಿನ ಕಾಲದಿಂದ ಯಾಕೆ ಸೃಷ್ಟಿ ಮಾಡಿಲ್ಲ? ಎಲ್ಲ ರಾಜ್ಯಗಳು ನೋಡಿ ಬರೀ ದೊಡ್ಡ ದೇವಸ್ಥಾನಗಳನ್ನು ಕಟ್ಕೊಂಡು ಏನು ಕಟ್ಟಕ್ಕಾಗತ್ತಾ? ಮೀನಾಕ್ಷಿ ಟೆಂಪಲ್ ತಮಿಳ್ನಾಡಲ್ಲಿ ಕಟ್ಟಿದಾರಲ್ಲ, ರಾಮೇಶ್ವರ ಟೆಂಪಲ್, ಇವೆಲ್ಲ ಇದೆ. ಈಗಿನ ಕಾಲದಲ್ಲಿ ಕಟ್ಟಕ್ಕಾಗತ್ತಾ? ಬರೀ ದೇವಸ್ಥಾನ ಕಟ್ಕೊಂಡು ಭಕ್ತಿ ಭಾವನೆಗಳ ಮೇಲೆ ಆಟ ಆಡಿಕೊಂಡು ತಮ್ಮ ಸಂಪತ್ತಿನೆಲ್ಲ ದೇವಸ್ಥಾನದಲ್ಲಿ ಕೂಡಿಟ್ಕೊಂಡು ಈ ದೇಶದಲ್ಲಿ ವಿಜ್ಞಾನ ಬೆಳೆಯೋಕ್ಕೆ, ವಿದ್ಯೆ ಬೆಳೆಯೋಕ್ಕೆ ಅವಕಾಶನೇ ಕೊಟ್ಟಿಲ್ಲ.
ಒಬ್ಬ ರಾಜ್ಯನ ಕಂಡ್ರೆ ಇನ್ನೊಬ್ಬ ರಾಜ್ಯನಿಗೆ ಆಗ್ತಾ ಇರಲಿಲ್ಲ. ಒಂದೊಂದು ರಾಜ್ಯಕ್ಕೂ ಯುದ್ಧಗಳು, ಒಗ್ಗಟ್ಟಿಲ್ಲದೆ ಭವ್ಯ ಅಖಂಡ ಭಾರತ ಅಂತ ಹೇಳ್ತೀವಿ. ಭಾರತ ಖಂಡ, ಅಖಂಡ ಭಾರತ. ಪಾಕಿಸ್ತಾನ, ಅಫ್ಘಾನಿಸ್ತಾನ ಇವೆಲ್ಲ ನಮ್ಮೆಲ್ಲ ಇದ್ದು, ಬಾಂಗ್ಲಾದೇಶ ಅಕ್ಕಪಕ್ಕ ಎಲ್ಲ ನಮ್ಮದು ಅಖಂಡ ಭಾರತ. ಎಲ್ಲ ಅವರವರೇ ಕಚ್ಚಾಡಿಕೊಂಡು ವಿದೇಶಿಗರು ಬಂದು ನಮ್ಮನ್ನು ಗುಲಾಮರನ್ನಾಗಿ 200-300 ವರ್ಷ ಆಳೋ ರೀತಿ ಆಯಿತು. ಎಲ್ಲ ದೇವಸ್ಥಾನಗಳೆಲ್ಲ ಹೊಡೆದಾಕಿದ್ರು. ಆಗಲೂ ಕೂಡ ದೇವರು ಬಂದು ಕಾಪಾಡಿಲ್ಲ. ಇಲ್ಲಿ ನಾ ದೇವರನ್ನ ಕಂಡೆಮ್ ಮಾಡ್ತಾ ಇಲ್ಲ. ದೇವಸ್ಥಾನ ಧ್ಯಾನ ಮಂದಿರವಾಗಬೇಕು. ಎಲ್ಲರೂ ಒಂದೇನತಕ್ಕಂಥ ಭಾವ ಬರಬೇಕು. ಅಸ್ಪೃಶ್ಯತೆ ತೊಲಗಿ ಮಾನವೀಯತೆ ಬರಬೇಕು. ಮನಸ್ಸಿನಲ್ಲಿ ಭಗವಂತನನ್ನು ಕಾಣಬೇಕು. ದೀನರಲ್ಲಿ, ದಲಿತರಲ್ಲಿ, ಬಡವರಲ್ಲಿ ದೇವರನ್ನು ಕಾಣಬೇಕು ಅಂತ ವಿವೇಕಾನಂದರು ಎಷ್ಟೊಂದು ಹೇಳಿದರು. ಆಗಿನ ಕಾಲಘಟ್ಟದಲ್ಲೇ ನಮ್ಮ ದೇಶ ಈ ಸ್ಥಿತಿಗೆ ಬರೋಕ್ಕೆ ಕಾರಣ ಈ ರೀತಿಯಾದ ಚಿಂತನೆಗಳು. ವೈಜ್ಞಾನಿಕವಾಗಿ ದೇಶ ಉದ್ಧಾರಕ್ಕೆ ಯಾರೂ ಏನು ಮಾಡಿಲ್ಲ. ಬರೀ ಕಚ್ಚಾಡ್ಕೊಂಡು ಇಲ್ಲದೆಲ್ಲ ತಲೆಗೆ ತುಂಬಿಕೊಂಡು ಈಗಲೂ ಕೂಡ ಪವಾಡಗಳನ್ನು, ಮೌಢ್ಯಗಳನ್ನು, ಮಾಟ ಮಂತ್ರಗಳನ್ನು ನಂಬಿಕೊಂಡು ಹೋಗ್ತಾ ಇದ್ದಾರೆ. ಈ ಪೂಜೆ ಮಾಡು, ಲಕ್ಷ್ಮೀ ಪೂಜೆ, ಲಕ್ಷ್ಮಿ ಓಡ್ ಬಂದ್ಬಿಡ್ತಾಳೆ. ಅದು ಯಾವುದೋ ಉಪ್ಪು ತಗೊಂಡೋಗಿ ಇಲ್ಲಿಡು, ಅದನ್ನು ನಂಬ್ತಾರೆ. ಒಂದು ಬೇರೆ ತಂದು ಮನೇಲಿ ಕಟ್ಟು, ಲಕ್ಷ್ಮಿ ಬರ್ತಾಳೆ ಅಂತಾರೆ. ಆದರೆ ಅಮೇರಿಕಾ ಸರ್ಕಾರ ನಮ್ಮ ದೇಶದ ಮೇಲೆ 50% ಸುಂಕ ಹಾಕ್ತೀನಿ, 500% ಹಾಕ್ತೀನಿ, 100% ಹಾಕ್ತೀನಿ, ನೀವು ರಷ್ಯಾದಲ್ಲಿ ಆಯಿಲ್ ತಗೋಬಾರ್ದು. ಅಲ್ಲ ರೀ, ನಮ್ಮ ಫ್ರೆಂಡ್ ಹತ್ರ ನಾನು ತಗೊಂಡ್ರೆ ಇವನು ಯಾರು ಕೇಳೋಕ್ಕೆ? ಅಷ್ಟು ಹೇಳೋದು ದಮ್ಮಿಲ್ಲ. ನೀನು 500% ಹಾಕಿದ್ರೆ ನಾನು 1000% ಟ್ಯಾಕ್ಸ್ ಹಾಕ್ತೀನಿ. ನಿನ್ನ ವಸ್ತುಗಳು ನನಗೆ ಬೇಡ, ನಾನು ನಿನಗೆ ಕಳಿಸೋದೇ ಇಲ್ಲ. ಆ ದಮ್ಮಿದೆ ನಿಮಗೆ. ಇದು ನಂಬ್ತಾರೆ. ಹೇಳಿ ಮನೆಯಲ್ಲಿ ಉಪ್ಪು ಇಟ್ಬಿಟ್ರೆ, ಮೆಣಸೆರ್ಚ್ಬಿಟ್ರೆ, ಇನ್ನೇನೋ ಮಾಡಿಬಿಟ್ರೆ ಅದನ್ನು ನಂಬ್ಕೊಂಡು ಹೋಗ್ತಾರೆ. ಏನು ರಶ್ ದೇವಸ್ಥಾನಗಳು, ಲೈನ್ ಗಿಜಿ ಅನಿಸುತ್ತೆ. ಕಾಲು ತುಳಿತಕ್ಕೆ ಒಳಗಾಗ್ತಾರೆ. ಆದರೆ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ವಿದೇಶಗಳಿಂದ ಬೇಡ್ತಾರೆ. ನನಗೆ ಈ ವಿಮಾನ ಕೊಡಿ, ಈ ವಿಮಾನ ಕೊಡಿ. ಇಸಿ ದೊಡ್ಡ ದೊಡ್ಡ ವೆಪನ್ಸ್ಗಳನ್ನು ಕೊಡಿ ನಮಗೆ. ಖುಷಿ ಪಡ್ತಾರೆ. 500 ಬರ್ತಾ ಇದೆ ಅಲ್ಲಿಂದ, ರಷ್ಯಾದಿಂದ ಅಂತ. ನೀನ್ಯಾಕೆ ಮಾಡಿದ ಮೊದಲಿಂದ? ಭ್ರಷ್ಟಾಚಾರದಲ್ಲಿ, ಜಾತೀಯತೆಯಲ್ಲಿ, ಅಸ್ಪೃಶ್ಯತೆಯಲ್ಲಿ, ಮೌಢ್ಯದಲ್ಲಿ ಮನಸ್ಸುಗಳು ಇನ್ನೂ ನಲುಗ್ತಾ ಇವೆ. ಈ ಅಜ್ಞಾನದಿಂದ ವಿಜ್ಞಾನದ ಕಡೆ ಬನ್ನಿ. ಈ ಹೆಂಗಿದೆ? ಪಾಕಿಸ್ತಾನ ಯುದ್ಧ ಶುರುವಾದಾಗ ನಮ್ಮ ಹತ್ರ ವೆಪನ್ಸ್ ಇಲ್ಲ ಅಂದಿದ್ರೆ ನಾವು ಗೆಲ್ಲಕ್ಕಾಗ್ತಿತ್ತಾ? ಆಪರೇಷನ್ ಸಿಂಧೂರ್ ಮಾಡಿದಾಗ ಈಗ ಸ್ವಲ್ಪ ವೆಪನ್ಸ್ ಡೆವಲಪ್ ಆಗ್ತಾ ಇದೆ. ಯಾವ ದಿನ ನಮ್ಮಿಂದ ವೆಪನ್ಸ್ ಅಮೆರಿಕ ತರಿಸ್ಕೊಳುತ್ತೋ, ರಷ್ಯಾ ತರಿಸ್ಕೊಳುತ್ತೋ, ಆ ದಿನ ಮಾತ್ರ ನಾವು ವಿಶ್ವ ಗುರುವಾಗಲು ಸಾಧ್ಯ. ಯಾವುದೇ ಸ್ವಾಮೀಜಿಗಳು ಬರಲಿ, ಮೊದಲು ಅಮೇರಿಕಕ್ಕೆ ಹೋಗ್ಬಿಡ್ತಾರೆ. ಅಮೇರಿಕಕ್ಕೆ ಹೋಗಿ ಅಲ್ಲಿ ಬಂದಾದ್ರೂ ಸ್ವಾಮೀಜಿ ಫೇಮಸ್. ಅಲ್ಲಿ ಚೆನ್ನಾಗಿ ಯೋಗ ಕ್ಲಾಸು ಅದು ಇದು ಮಾಡೋದು, ದುಡ್ಡು ಜೋರಾಗಿ ಬರುತ್ತೆ. ಆಗ ಇಲ್ಲಿ ಮಠ ಜೋರಾಗಿ ಕಟ್ತಾರೆ, ಅವಾಗೆಲ್ಲ ಫೇಮಸ್ಸು. ವಿದೇಶಗಳಿಗೆ ಹೋಗಿಲ್ಲ ಅಂದರೆ ಇಲ್ಲಿ ಲೆಕ್ಕಬುಕ್ಕಿಲ್ಲ, ಮಾಮೂಲಿ ಆರ್ಡಿನರಿ. ಯು ಸಿ, ಎಂತೆಂಥ ಮಹಾನ್ ಪುರುಷರು ಏನು ಹೊಗಳ್ತಾ ಇರ್ತೀವಿ. ಅವ್ರು ಬಂದರು, ಇವ್ರು ಬಂದರು, ಆಚಾರ್ಯಗಳು ಬಂದರು, ಈ ಚಾರ್ಯಗಳು ಬಂದರು, ಏನೇನೆಲ್ಲ ಹೇಳ್ತಾ ಇರ್ತೀವಿ. ಎಲ್ಲ ಬಂದರು. ವಿಜ್ಞಾನದ ಕೊಡುಗೆನ ಏನು ಕೊಟ್ಟಿದ್ದಾರೆ? ಮಠ ಕಟ್ಕೊಂಡ್ರು, ದೇವಸ್ಥಾನ ಕಟ್ಕೊಂಡ್ರು, ಒಳಗಡೆ ಬರೀ ಭಜನೆ ಮಾಡಿಕೊಂಡು, ಸತ್ಸಂಗ ಮಾಡಿಕೊಂಡು ಖುಷಿಯಾಗಿದ್ದಾರೆ. ಸ್ವಲ್ಪ ಜನ ಹೋಗ್ತಾರೆ, ಅಷ್ಟೇ ಹೊರತು ನಿನ್ನು ದೇಶದ ರಕ್ಷಣೆಗೆ ಎಷ್ಟೊಂದು ವಿಜ್ಞಾನಿಗಳೆಲ್ಲ ಗುಂಪನ್ನು ಕಟ್ಟಿ ರಿಸರ್ಚ್ ಸೆಂಟರ್ಗಳನ್ನು ಮಾಡಿ ಮಠ ಮಂದಿರಗಳಲ್ಲಿ ಮಾಡಿದರೆ ಹೇಳಿ? ಇಲ್ಲ. ಕೆಲವು ಮಠ ಮಂದಿರಗಳು ಮಾಡ್ತವೆ, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ. ಕೆಲವು ಸೇವಾ ರೀತಿಯಲ್ಲಿ ಮಾಡ್ತಾರೆ. ತುಂಬ ಜನ ಬಡವರಿಗೆ ಸಹಾಯ ಆಗಿದೆ. ಯಾಕಂದರೆ ಕಡು ಬಡವರು ಜಾಸ್ತಿ, ಅದರಿಂದ ತುಂಬ ಸಹಾಯ ಇದೆ. ಕೆಲವಾರು ಮಠಗಳಲ್ಲಿ ಅದನ್ನೇ ಒಂದು ಹಣ ಮಾಡತಕ್ಕಂಥ ವಿದ್ಯಾಸಂಸ್ಥೆಗಳನ್ನು ಕೆಲವಾರು ಮಾಡ್ಕೊಂಡಿದ್ದಾರೆ. ಜಾತಿಗೊಂದು ಮಠ, ಒಂದೊಂದು ಜಾತಿನ ಒಂದೊಂದು ರೀತಿಯಾದ ಚಿಂತನೆ, ನನ್ನದೇ ಬೇರೆ ನಿನ್ನದೇ ಬೇರೆ ಅಂತಕ್ಕಂಥ ದೇವರು ಭೇದಗಳಲ್ಲಿ ಜಾಸ್ತಿ. ಭೇದಗಳನ್ನು ಮಾಡಿ 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 ವಿಜ್ಞಾನ ಹಾಗೆ ಕುಸಿದೋಗಿದೆ ನಮ್ಮಲ್ಲಿ. ಯಾಕೆಂದರೆ ವಿದೇಶಗಳಿಗೆ ಹೋಗಿ ಅಲ್ಲಿ ಕೌಶಲ್ಯತೆಯನ್ನು ಕಲ್ತ್ಕೊಂಡು ಭಾರತವನ್ನು ಉದ್ಧಾರ ಮಾಡಿ ಅಂತ ಒಬ್ಬ ಸಂಘದ ಅಧ್ಯಕ್ಷರು, ಅವರ ಸರ್ಕಾರನೇ ಇದೆ. ಕೇಳ್ಕೊಂಡ್ರಲ್ಲ, ಅದಕ್ಕೆ ನಾನು ಈಗ ಮಾತಾಡಿದೆ.
ಸೊ ದಯವಿಟ್ಟು ಚಿಂತನೆ ಮಾಡಿ, ವಾಸ್ತವ ಚಿಂತನೆ ಮಾಡಿ. ಅರ್ಥ ಆಯ್ತಾ? ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋರು ಮಕ್ಕಳು, ಮಂತ್ರ ಹೇಳ್ಕೊಂಡಿರ್ತಕ್ಕಂಥವ್ರ ಮಕ್ಕಳು 90% ವಿದೇಶಗಳಲ್ಲಿದ್ದಾರೆ. ನಮ್ಮ ಯೋಗ ಸ್ಟೂಡೆಂಟ್ ಒಬ್ರು ಹೇಳ್ತಾ ಇದ್ರು, ಸರ್ ನನ್ನ ಮಗಳು ಏರ್ಪೋರ್ಟಿಗೆ ಬಂದು ಅಲ್ಲಿಂದ ಕಾರಲ್ಲಿ ಬರ್ಬೇಕಾದ್ರೆ ಮನೆಗೆ ಬರ್ಬೇಕಾದ್ರೆ ಏನು ಸೀನ್ತಾ ಇರ್ತಾಳೆ, ನೆಗಡಿ ಸ್ಟಾರ್ಟ್ ಆಗಿಬಿಡುತ್ತೆ, ಕಣ್ಣು ಕೆಂಪಗಾಗ್ಬಿಡುತ್ತೆ, ಅಷ್ಟು ಪೊಲ್ಯೂಷನ್ನು. ನೆಕ್ಸ್ಟ್ ಟೈಮ್ ನಾನು ಬರಲ್ಲ, ನಾನು ಅಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟಿದ್ದಾಳೆ ಸರ್ ಅಂತ ಅವ್ರು ಹೇಳ್ಕೊಂಡ್ರು. ಬಿಸಿ ಅಷ್ಟೊಂದು ಪೊಲ್ಯೂಷನ್, ಅಷ್ಟೊಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಧರ್ಮ ಸಂಘರ್ಷಗಳನ್ನು, ಜಾತಿ ಸಂಘರ್ಷಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾನೇ ಇಲ್ಲ. ಇನ್ನು ವಿಜ್ಞಾನ ಎಲ್ಲಿ ಬೆಳೀತದೆ? ಮನಸ್ಸು ಕೇವಲ ಈ ಕೀಳು ಮನೋಭಾವದಲ್ಲಿ, ಕೀಳು ಚಿಂತನೆಯಲ್ಲೇ ನೀವು ಜಗಳ ಕಾಯ್ತಾ ಇದ್ದಾಗ ಹೊಸ ಚಿಂತನೆಯಲ್ಲಿ ಬರುತ್ತೆ. ಭ್ರಷ್ಟಾಚಾರದಿಂದ ನಮ್ಮ ನಾಯಕರುಗಳು ತುಂಬಿರುವಾಗ ಕ್ರಿಯೇಟಿವಿಟಿ ಎಲ್ಲಿ ಬರುತ್ತೆ? 70 ವರ್ಷ 80 ವರ್ಷ 90 ವರ್ಷ ಆಗಿರ್ತಕ್ಕಂಥ ಮುದುಕ ದೇಶವನ್ನು ಆಳ್ತೀನಿ ನಿಂತು ಬಂದಾಗ ಹೊಸತನ ಎಲ್ಲಿ ಬರುತ್ತೆ ಅಲ್ವಾ? ಅಲ್ಲಿ ದುಡ್ಡು ಮಾಡಬೇಕು, ಇಲ್ಲಿ ದುಡ್ಡು ಮಾಡಬೇಕು, ಇಲ್ಲಿ ಕೂಡ ಹಾಕ್ಬೇಕು, ಅಲ್ಲಿ ಆಸ್ತಿ ಮಾಡಬೇಕು, ಇಷ್ಟು ಹೊಡಿಬೇಕು ಅನ್ನತಕ್ಕಂಥ ಮನಸ್ಸಿದ್ದಾಗ, ಮನಸ್ಸು ಶಾಂತ ಇಲ್ಲದಾಗ ಎಲ್ಲಿ ಸೃಜನಾತ್ಮಕತೆ, ಕ್ರಿಯೇಟಿವ್ ಥಿಂಕಿಂಗ್ ಬರುತ್ತೆ? ಇದು ನಮ್ಮ ದೇಶದ ಸ್ಥಿತಿ. 140 ಕೋಟಿ ಜನರು ಕೇವಲ ಜಾತಿ ಧರ್ಮ ಭ್ರಷ್ಟಾಚಾರದಿಂದ ನರಗ್ತಾ ಇದ್ದಾರೆ. ವಿದೇಶಗಳ ಜನಸಂಖ್ಯೆ ಕಡಿಮೆ ಇದೆ, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ ಅಲ್ಲೋಗಿ ಆರಾಮಾಗಿರ್ತಾರೆ. ಇಲ್ಲಿ ಬಂದಾಗ ಎಲ್ಲ ಪದ್ಧತಿ, ಇಲ್ಲಿ ಬಂದಾಗ ಏನು ವಿಭೂತಿ ನಾಮ ಅದು ಇದು ಇರುತ್ತೆ. ವಿದೇಶಕ್ಕೆ ಹೋದರೆ ಜಾಲಿಯಾಗಿ ಅವ್ರ ಪಾಡ್ಗವ್ರು ಏನಿಲ್ಲ, ಖಾಲಿಯ ಹಣಕ್ಕಾಗಿ ಎಲ್ಲ ವೇಷಗಳನ್ನು ಬಿಟ್ಟು ಅಲ್ಲಿರ್ತಾರೆ. ಇಲ್ಲಿ ಬಂದರೆ ಎಲ್ಲ ವೇಷಗಳು ಶುರುವಾಗ್ಬಿಡ್ತವೆ. ಜಾತಿಗೊಂದು ವೇಷ, ಧರ್ಮಕ್ಕೊಂದು ಚಿಂತನೆ. ಆಮೇಲೆ ಬಾಂಬ್ ಹಾಕಕ್ಕೆ ಬಂದಾಗ ಯಾವ ದೇವರು ಬಂದು ನಮ್ಮನ್ನು ಕಾಪಾಡಲ್ಲ. ಆಗೋಗಿ ದೊಡ್ಡ ವೆಪನ್ಸ್ ಕಂಡಿಡಿಯೋದು ಸಾಯಿಸೋಕ್ಕೆ, ರಕ್ಷಣೆ ಮಾಡೋಕ್ಕಲ್ಲ. ಅಲ್ವೇನ್ರಿ? ಯೋಚನೆ ಮಾಡ್ರಿ. ಈಗಲಾದರೂ ಈ ಜಾತಿ ಸಂಘರ್ಷದಿಂದ, ಧರ್ಮ ಸಂಘರ್ಷದಿಂದ, ಅಸ್ಪೃಶ್ಯತೆಯಿಂದ, ಕೀಳು ಮನೋಭಾವದಿಂದ, ಭ್ರಷ್ಟಾಚಾರದಿಂದ ಹೊರಬರ ಕಡೆ ಯೋಚನೆ ಮಾಡಿ. ಆಗ ದೇಶ ಉದ್ಧಾರ ಆಗುತ್ತೆ. ನಮ್ಮಲ್ಲೆಲ್ಲ ಬರೀ ಸುಳ್ಳುಗಳನ್ನು ಹೇಳ್ಕೊಂಡು ಮೌಢ್ಯಗಳನ್ನು ಬಿತ್ತಿ ಪವಾಡವನ್ನು ಹೇಳಿ ಜನರ ಮನಸ್ಸುಗಳನ್ನು ಕಟ್ಟಾಕ್ಬಿಟ್ಟು ಬರೀ ಒಂದು ಕುರಿಗಳ ಥರ ಮಾಡಿಬಿಟ್ಟಿದ್ದಾರೆ. ಕುರಿ ಮಂದೆ ಥರ ನುಗ್ತಾ ಇರ್ತಾರೆ. ಬರೀ ಅದು ಯಾವುದೋ ಡಬ್ದಲ್ಲಿ ಉಪ್ಪಿಟ್ರೆ ಹಣ ಬರುತ್ತೆ, ಲಕ್ಷಾಂತರ ಜನ ಫಾಲೋ ಮಾಡ್ತಾರೆ. ಯಾವುದೋ ಒಂದು ಬಳ್ಳಿ ತಂದು ಇಟ್ಬಿಟ್ರೆ, ಒಂದು ಯಾವುದೋ ಗಿಡದ ಬಳ್ಳಿ ತಂದು ಇಟ್ಬಿಟ್ರೆ ಹಣ ಬರುತ್ತಂತೆ, ಅದು ನಂಬ್ತಾರೆ. ಅಷ್ಟು ಮೂರ್ಖ ಮನಸ್ಸುಗಳು ಈ ಸಮಾಜದಲ್ಲಿ ತುಂಬಿವೆ. ಮನಸ್ಸು ವಿಕಾಸ ಆಗೋದು ಯಾವಾಗ? ಮಾನವೀಯತೆ ಬೆಳೆಯೋದು ಯಾವಾಗ? ನಮ್ಮ ದೇಶ ಸಮೃದ್ಧಿ ಆಗೋದು ಯಾವಾಗ? ಈ ದಿಸೆಗೋಸ್ಕರ ಈ ವಿಡಿಯೋ ಮಾಡಿದೆ. ಈ ದಿಸೆಯಲ್ಲಿ ನೀವು ಯೋಚನೆ ಮಾಡಿ ಅಲ್ವಾ? ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.